ಸುಮಾರು ಜನಕ್ಕೆ ಇಸಿಜಿ, ಎಕೋ ಮತ್ತೆ ಥ್ರೆಡ್ಮಿಲ್ ಟೆಸ್ಟ್ ಬಗ್ಗೆ ಮಾಹಿತಿ ಇರೋದಿಲ್ಲ. ಇಸಿಜಿ ಅಂದ್ರೆ ನಾವು ಮೇನ್ಲಿ ನಮ್ಮ ಹೃದಯದಲ್ಲಿರೋ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನಾದ್ರೂ ಮಾರ್ಪಾಡು ಇತ್ತಂದ್ರೆ ಗೊತ್ತಾಗಕ್ಕೆ ಆಗುತ್ತೆ. ನಾವು ಎಕೋ ಸ್ಕ್ಯಾನ್ ಅಲ್ಲಿ ಮೇನ್ಲಿ ನಮ್ಗೆ ಗೊತ್ತಾಗೋದು ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ಯಾವ್ದಾದ್ರು ಹಾರ್ಟ್ ಸ್ಟ್ರಕ್ಚರ್ ಮೂವ್ಮೆಂಟ್ ಆಗ್ತಾ ಇದೆಯಾ ಇಲ್ಲ, ಯಾವ್ದಾದ್ರು ಹಾರ್ಟ್ ಸ್ಟ್ರಕ್ಚರ್ ಅಲ್ಲಿ ಬ್ಲಾಕೇಜಸ್ ಇದೆಯಾ, ಯಾವ್ದಾದ್ರು ವ್ಯಾಲ್ವ್ ಅಲ್ಲಿ ಬ್ಲಾಕೇಜ್ ಇದೆಯಾ ಅಂತ ಗೊತ್ತಾಗುತ್ತೆ. ಇದರ ನೆಕ್ಸ್ಟ್ ಟೆಸ್ಟ್ ಬಂದ್ಬಿಟ್ಟು ಥ್ರೆಡ್ಮಿಲ್ ಟೆಸ್ಟ್. ಥ್ರೆಡ್ಮಿಲ್ ಟೆಸ್ಟ್ ಏನಂತಂದ್ರೆ ನಾವು ಸಾಮಾನ್ಯವಾಗಿ ರನ್ನಿಂಗ್ ಮಾಡ್ಬೇಕಾದ್ರೆ, ಓಡ್ಬೇಕಾದ್ರೆ ನಾವು ಇಸಿಜಿ ಮಾಡ್ತೀವಿ. ಈ ತರ ಟೆಸ್ಟ್ ಮಾಡಿದಾಗ, ಇಸಿಜಿ ಟೆಸ್ಟ್ ಮಾಡಿದಾಗ ನಮ್ಮ ಹಾರ್ಟಿನ ಸಾಮರ್ಥ್ಯತೆ ಏನಾದ್ರೂ ಬ್ಲಾಕೇಜ್ ಲೆವೆಲ್ ಗೊತ್ತಾಗುತ್ತೆ. ಇದಕ್ಕೂ ಮೇಲೆ ನಿಮ್ಗೆ ಎಕ್ಸ್ಟ್ರಾ ಬೇಕು ಇತ್ತಂದ್ರೆ ನೀವು ಈ ತರ ಆಂಜಿಯೋಪ್ಲಾಸ್ಟಿ ಮಾಡ್ಬೇಕಾಗುತ್ತೆ. ಕೆಲವೊಮ್ಮೆ TMT ಟೆಸ್ಟ್ ಅಲ್ಲಿ ಏನಾದ್ರೂ ಅಬ್ನಾರ್ಮಲ್ ಬಂತಂದ್ರೆ ನಾವು ಅವ್ರಿಗೆ ಆಂಜಿಯೋಗ್ರಾಮ್ ತರ ಟೆಸ್ಟ್ ಮಾಡ್ತೀವಿ. ಆಂಜಿಯೋಗ್ರಾಮ್ ಅಲ್ಲಿ ನೀವು ಈ ತರ ವಿಡಿಯೋ ನೋಡ್ತಿರೋ ಹಾಗೆ ಇಲ್ಲಿ ರಕ್ತನಾಳದಲ್ಲಿ ನಾವೇನಾದ್ರೂ ಬ್ಲಾಕೇಜ್ ಇದೆನಾ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಪೇಷಂಟ್ ಅಲ್ಲಿ ಬ್ಲಾಕೇಜ್ ಅನ್ನು ನೋಡಿರ್ಬೋದು ನೀವು. ಈ ತರ ಏನಾದ್ರೂ ನಿಮ್ಗೆ ಬ್ಲಾಕೇಜಸ್ ಇತ್ತು ಕಂಡು ಬಂದಲ್ಲಿ ನಾವು ಇಮಿಡಿಯೇಟ್ಲಿ ಆಂಜಿಯೋಪ್ಲಾಸ್ಟಿ ಮಾಡ್ತೀವಿ. ಅಂದ್ರೆ ಆ ಬ್ಲಾಕೇಜ್ ಅನ್ನ ಕಂಪ್ಲೀಟ್ ಆಗಿ ರಿಲೀವ್ ಮಾಡ್ಬಿಟ್ಟು ಅದಕ್ಕೊಂದು ಸ್ಟೆಂಟ್ ಹಾಕ್ಬಿಟ್ಟು ನೆಕ್ಸ್ಟ್ ಕೊಲ್ಯಾಪ್ಸ್ ಆಗದಂಗೆ ನೋಡ್ಕೊತೀವಿ. ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ನಾವು ಆಂಜಿಯೋಗ್ರಾಮ್ ಬಗ್ಗೆ ಮತ್ತು ಆಂಜಿಯೋಪ್ಲಾಸ್ಟಿ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಡ್ತೀವಿ.